ಸರಿ ಕಡೆ ಸರ್. ಇಂಥ ಹೊತ್ತಲ್ಲಿ ನಮಗೆ ವಿವೇಕಾನಂದ ಅವರ ಆದರ್ಶಗಳು ನಮ್ಮ ಮುಂದೆ ನಿಲ್ಲಬೇಕು. ಅರೈಸ್, ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ರೀಚ್. ಇದು ನಿಮಗೆಲ್ಲ ಗೊತ್ತಿರುತ್ತೆ. ವಿವೇಕಾನಂದರ ಶಾಲೆ. ನಿಲ್ಲಬೇಡ, ನುಗ್ಗು, ಮುಂದೆ ನುಗ್ಗು, ಗುರಿ ತಲುಪು, ಸಾಧಿಸು. ವಿಶೇಷವಾಗಿ ಗ್ರಾಮೀಣ ಮಕ್ಕಳಲ್ಲಿ ಒಂದು ಹಿಂಜರಿಕೆ ಇರುತ್ತೆ, ಕೀಳರಿಮೆ ಇರುತ್ತೆ. ನನಗೇನೂ ಗೊತ್ತಿಲ್ಲ, ನನಗೆ ನಮ್ಮ ತಂದೆ ತಾಯಿ ಹೇಗಿದ್ದಾರೆ, ನನಗೆ ಇಂಗ್ಲೀಷ್ ಬರಲ್ಲ, ನಾವು ಬಡವರು, ನಾವು ಇಂಥವರು, ಈ ಸಮುದಾಯದಲ್ಲಿ ಇದ್ದೀವಿ. ಈ ಕೀಳರಿಮೆಯನ್ನು ಶಾಲೆಗಳು ಕಿತ್ತು ಬಿಸಾಕಬೇಕು. ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ಕೊಡಬೇಕು. ಅವರು ಎದ್ದು ನಿಂತು ಮಾತನಾಡುವುದನ್ನು, ಪ್ರತಿಪಾದಿಸುವುದನ್ನು, ಸ್ಪಷ್ಟವಾಗಿ ಹೇಳುವುದನ್ನು, ಸಂವಹನ ಶಕ್ತಿಯನ್ನು ಅವರಿಗೆ ಕೊಡಬೇಕು. ಆ ಸಂವಹನ ಶಕ್ತಿ ಬಂದರೇನೆ ಹಳ್ಳಿಗಾಡಿನ ಮಕ್ಕಳು ದೊಡ್ಡವರಾಗ್ತಾರೆ. ಈ ದಿವಸ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ತಾಲೂಕಿಗೆ ಬಂದು ನಮ್ಮ ದಿನೇಶ್ ಅವರ ಕೋರಿಕೆಗೆ ಆಗಮಿಸಿ ಅರ್ಥಪೂರ್ಣವಾದಂಥ ವಿಚಾರಗಳನ್ನು, ಸಂದೇಶಗಳನ್ನು ತಿಳಿಸಿರೋದ್ರ ಮೂಲಕ ಈ ಒಂದು ವೇದಿಕೆಯ ಗೌರವವನ್ನು ಹೆಚ್ಚು ಮಾಡಿದ್ದಾರೆ. ಅವ್ರಿಗೆ ನಾನು ಕ್ಷೇತ್ರದ ಶಾಸಕನಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಸಾಮಾನ್ಯವಾಗಿ ಬೆಂಗಳೂರಿಗೆ ನಾವು ಹೋಗುವಂಥ ಸಂದರ್ಭದಲ್ಲಿ ನಾಗತಿಹಳ್ಳಿ ನೋಡಿದ ತಕ್ಷಣವೇ ಚಂದ್ರಶೇಖರ್ ಅವರವರ ನೆನಪು ನಮಗೆ ಹೃದಯದಲ್ಲಿ ಬರ್ತದೆ. ಅಂತ ಒಬ್ಬ ಮೇರು ಸಾಹಿತಿಗಳನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬರಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷವನ್ನು ತಂದಿದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಸಿನಿಮಾ ಮತ್ತು ಹೋದರೆ ಕ್ರೀಡೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಸಾಹಿತ್ಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಪುಸ್ತಕಗಳನ್ನು ಆಯ್ಕೆ ಮಾಡಿ. ಇಷ್ಟೇ ಹೇಳ್ತಕ್ಕಂಥದ್ದು. ಓದ ಕಾಲ ಕೂಡಿ ಬರಲ್ಲ, ಇರುವಂಥ ಕಾಲವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಇಂಥವು ನೂರಾರು ನೋಡಿ ನಾವು ಬೆಳಗ್ಗೆ ಇದ್ದರೆ ನಾನು ಸುಮ್ಮನೆ ಒಂದೆರಡು ಉದಾಹರಣೆ ಹೇಳಿದೆ ನಿಮಗೆ. ಯಾವ್ಯಾವ ರೀತಿ ಮೋಸಗಳನ್ನು ಮಾಡ್ತಾರೆ. ಏಕೆಂದರೆ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರನ್ನು ನಂಬಕ್ಕಾಗ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ವಿಶ್ವಾಸದಲ್ಲಿ ಮೋಸಗಳಾಗ್ತಾ ಇದ್ದಾವೆ. ಇವತ್ತು ನಿಮಗೆ ಅಕೌಂಟ್ಸ್ ಬಗ್ಗೆ ಗಮನ ಇರಲಿ. ಇವತ್ತು OTPಗಳ ನಂಬರ್ಗಳನ್ನ ಬೇರೆಯವರಿಗೆ ಶೇರ್ ಮಾಡಬಾರ್ದು. ಇವತ್ತು ಈ ವೇದಿಕೆ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಈ ರಾಜ್ಯದಲ್ಲಿ, ಏಕೆ ನಾನು ಪಿಟಿಷನ್ ಕಮಿಟಿನಲ್ಲಿ ಒನ್ ಆಫ್ ದಿ ಮೆಂಬರ್ ಇದ್ದೀನಿ, ಈ ರಾಜ್ಯದಲ್ಲಿ 7 ಕಡ್ಡಾಯವಾಗಿ ಪೋಷಕರ ಸಭೆಗೆ ಕಡ್ಡಾಯವಾಗಿ ಬರಬೇಕು. ಏನೇ ಬಿಡುವಿಲ್ಲದ ಕಾರ್ಯಕ್ರಮಗಳಿರ್ಬೋದು. ಯಾಕಂದರೆ ಮಕ್ಕಳು ಈ ದೇಶದ ಸತ್ಪ್ರಜೆಗಳಾಗಬೇಕಾದ್ರೆ, ಈ ದೇಶದ ಒಂದು ಆಸ್ತಿ ಆಗಬೇಕಾದ್ರೆ ಒಂದು ಶಾಲೆಯಲ್ಲಿ ಶಿಕ್ಷಕರ ಆಶೀರ್ವಾದ ಇರುತ್ತೆ, ಮನೆಯಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಇರ್ತದೆ. ನಾನು ಈ ವೇದಿಕೆ ಮೂಲಕ ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಬೋಧಕ ಒಂದು ಸಿಬ್ಬಂದಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಶಿಕ್ಷಣದ ಜೊತೆಗೆ ನೀತಿ ಪಾಠದ ಅಗತ್ಯತೆ ತುಂಬ ಅನಿವಾರ್ಯ ಇದೆ ಎಂಬತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನಾಗಿದ್ದಾರೆ, ಇವತ್ತು ಸಾಮಾನ್ಯವಾಗಿ ಈಗೋಯಿಸಮ್ ಜಾಸ್ತಿ ಆಗ್ತಿದೆ, ಸ್ವಾರ್ಥ ಜಾಸ್ತಿ ಆಗ್ತಿದೆ, ಮೋಸ ಜಾಸ್ತಿ ಆಗ್ತಿದೆ. ಇವತ್ತು ಮೋಸ ಮಾಡೋಕ್ಕೆ ತರಬೇತಿಯನ್ನು ಪಡೀತಾ ಇದ್ದಾರೆ. ಇವತ್ತು ಕೆಲವರು 2 ಮೊಬೈಲ್, ಒಂದು ಮೊಬೈಲಲ್ಲಿ ಮಾಡೋಕ್ಕೆ ಕೆಲಸ ಇರಲ್ಲ, 2 ಮೊಬೈಲ್ ಇಟ್ಕೊಂಡು, ಒಂದು ಸುಳ್ಳು ಹೇಳೋಕ್ಕೊಂದು, ಒಂದು ನಿಜ ಹೇಳೋಕ್ಕೊಂದು. ಭಾರಿ ಕಷ್ಟ ಇದೆ. ನನ್ನ ಹತ್ರ ಬಂದಾಗ 2 ಮೊಬೈಲ್ ಇಟ್ಕೊಂಬಂದಿರ್ತಾರೆ. 2 ಬೇಕಿರೋರು, ಒಂದೇ ಸಾಕು. ನಂದು 30 ವರ್ಷದಿಂದನೂ ಒಂದೇ ನಂಬರ್ ಇರ್ತಕ್ಕಂಥದ್ದು. ಬೇಗ ಬಾರ ಮೇಲೆ ಇರ್ತಕ್ಕಂಥವ್ರು ಇರ್ತಾರಲ್ಲ, ನನ್ನ ಮೊಬೈಲ್ ನಂಬರ್ ಇದೆ. ಯಾಕೆಂದರೆ ಈ ಮೊಬೈಲ್ ಎಷ್ಟು ಸುಳ್ಳು ಹೇಳುತ್ತೆ ಅನ್ನೋದು ಒಂದು 2 ಉದಾಹರಣೆ ಹೇಳ್ತೀನಿ. ಯಾಕೆ ಹೇಳ್ಬೋದಲ್ಲ, ತೊಂದರೆ ಇಲ್ವಲ್ಲ. ಯಾಕೆ ಮಕ್ಕಳ ಕಾರ್ಯಕ್ರಮ ನೋಡ್ಬೇಕು. ನನಗೊಬ್ಬರು ಫೋನ್ ಮಾಡಿದ್ರು, ಏನಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಸರ್, ಇಲ್ಲಿ ಬೆಂಗಳೂರಿಂದ ಸರ್, ನಾನು ಜಾಯಿಂಟ್ ಕಮಿಷನರ್ ಪರ್ಸನಲ್ ಸರ್. ಅವ್ರು ಮಾತಾಡಲ್ಲ, ನಾನು ಮಾತಾಡ್ತಾ ಇದ್ದೀನಿ ಸರ್. ಇದು ನಿಮ್ಮ ಮೇಲೆ ಒಂದು ಸ್ವಲ್ಪ ಎಲ್ಲ ಫೈಲ್ ಮೂವ್ ಆಗಲಿ ಬಿಡಪ್ಪ, ಯಾವತ್ತಪ್ಪ ಶುಕ್ರವಾರ ಶನಿವಾರ ಆಗುತ್ತೋ ಆಗಲಿ ಬಿಡು ಅಂದೆ. ಆಮೇಲೆ ಹಾಗೆ ಹೇಗೆ ಸರ್, ನಮ್ಮ ಇದಕ್ಕೆಲ್ಲ ನಾನು ಮಾತಾಡೋಕ್ಕೆ ಹೇಳಿದ್ದಾರೆ, ನೀವು ಸ್ವಲ್ಪ ಹಣ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹರೀಶ್ ಅಂದರು. ಆಮೇಲೆ ಇಲ್ಲಪ್ಪ ಅಂದ್ಕೊಂಡು ಸುಮ್ಮನೆ ಇನ್ನೊಬ್ಬರು ಫ್ರೆಂಡ್ಸ್ನ ಫಾಲೋ ಮಾಡೋಕ್ಕೆ ಹೇಳಿದೆ. ಆಮೇಲೆ ಪುನಃ ಏಕೆಂದ್ರೆ ಸಾಯಂಕಾಲ 7 ಗಂಟೆಗೆ ನಾನೇ ಜಾಯಿಂಟ್ ಕಮಿಷನ್ರು, ಮಿನಿಮಮ್ ಈ ಫೈಲನ್ನು ಸ್ಟಾಪ್ ಮಾಡ್ಬೇಕಾದ್ರೆ ಒಂದು 20 ಲಕ್ಷ ಆಗ್ತದೆ, ಆಗಲೇಬೇಕು ಅಂತ. ಅಲ್ಲೇ ಬೆಳಿಗ್ಗೆ ಅವ್ನು ಮಾಡಿದೆ, ಅವ್ನು ಅಷ್ಟೇನು ಮಾಡಿದೆ, ಅವನ್ನೆಲ್ಲರೂ ಹುಡುಕ್ಲೇಬೇಕಲ್ಲ, ಗಿರಾಕಿ ಎಲ್ಲಿಂದ ಮಾಡ್ತಾವ್ರೆ ಅಂತ ವಸಂತ್ ಕುಮಾರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು. ಅವ್ರಿಗೆ ಕಾಲರ್ ರೇಡಿ ಹಾಕ್ಕೊಂಡು ಎಲ್ಲಿ ಹುಡುಕ್ಬೇಕು ಅಂತ ಅವನು ಗುಳ್ಸಿಂದದಿಂದ ಫೋನ್ ಮಾಡ್ಯಾನ.
ಅವ್ರು ಗುಳಿಸಿಂದ ಇಲ್ಲಿ ಪಕ್ಕದಲ್ಲಿ ಗುಳಿಸಿದ್ದ. ಆಮೇಲೆ ಅವನ್ನ ಕರ್ಕೊಂಬಂದು ಕೂರಿಸಿ ಬೆಳಕೆರೆ ಗಂಟ ಕೂರಿಸಿ ಬುದ್ಧಿವಾದ ಹೇಳಿ ಒಳ್ಳೆ ಬುದ್ಧಿ ಕಲಿತುಕೋ ಅಂತ ಹೇಳಿ ತಿಳುವಳಿಕೆ ಹೇಳಿದಂಥ ಒಂದು ಸಂದರ್ಭ. ಇನ್ನೊಬ್ಬ ಏನು ಮಾಡಿದ, ಮಂಗಳೂರಿಂದ ಒಂದು ಫೋನ್ ಮಾಡಿ, ಅವನು ಸರ್ ನಾನು ತುಂಬ ಸೀರಿಯಸ್ಸು, ನಮ್ಮ ವೈಫ್ ಕರ್ಕೊಂಬಂದಿದ್ದೀನಿ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟಿದ್ದೀನಿ, ದಯವಿಟ್ಟು ಅಲ್ಲಯ್ಯ ನೀನು ಹಾಸ್ಪಿಟ್ಲ್ ಯಾವುದಪ್ಪ, ಅಕೌಂಟ್ ನಂಬರ್ ಕೊಡು, ನಿಮಗೇನಿದೆ ನಾನು ಇಲ್ಲಿಂದ ಒಂದು RTGS ಮಾಡಿಸ್ತೀನಿ, ಪಾಪ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಆಯಿತು ಅಣ್ಣ, ಇಲ್ಲ ಗಣ್ಣ ನಾನು ಸುಳ್ಳೇ ಹೇಳಲ್ಲ ಅಣ್ಣ. ಅವ್ನು ನೋಡಿದರೆ ಇಲ್ಲಿ ಬ್ಲೂ ಲೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಎಣ್ಣೆ ಕುಡಿದ ನಾವು ಏನು ಮಾಡೋದು ಈ ಪರಿಸ್ಥಿತಿನಲ್ಲಿ. ಇವೆಲ್ಲ ಭಾರಿ ಹುಷಾರಾಗಿರ್ಬೇಕು. ನಾನು ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಹೆಚ್ಚು ಹೇಳಕ್ಕೆ ಹೋಗಲ್ಲ.